ಜಮೀರ್ ಅಹಮದ್ ಅವ್ರು ಕಾಣಿಸ್ತಾನೆ ಇಲ್ಲ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮುಖ ಇದೆಯಾ ಹೋಗಕ್ಕೆ? ಇದೆಯಾ ಅವ್ರಿಗೆ ಮುಖ ಹೋಗಕ್ಕೆ? ಈಗ ಅಲ್ಪಸಂಖ್ಯಾತರು ಮುಸಲ್ಮಾನ ಸಮುದಾಯದ ಧೀಮಂತ ನಾಯಕ ಯಾರು? ಒಂದ್ 4 ಜನರ ಹೆಸರು ಕೊಡಿ ಅಂತಂದ್ರೆ ಮೊದಲನೇ ಹೆಸರು ಯಾರ್ದು ಹೇಳ್ತೀರಿ? ಜಮೀರ್ ಅಹಮದ್ ಖಾನ್ ಅವ್ರದ್ದು ಹೇಳ್ತೀರಿ. ಆಮೇಲೆ ಉಳ್ದವ್ರಲ್ಲ, ಖಾದರ್ ಅವರು ಮತ್ತೆ ಹ್ಯಾರಿಸ್ ಅವರು ಇವರು ಎಲ್ಲರೂ, ತನ್ವೀರ್ ಸೇಠ್ ಅವರು ಇವರು. ಜಮೀರ್ ಅಹಮದ್ ಖಾನ್ ಅವರೇ ಈ ಬೆಂಕಿ ಹಚ್ಚಿದ್ದು. ಬೆಂಕಿ ಅಂದ್ರೆ ಲಿಟ್ರಲ್, ನನ್ನ ಶಬ್ದಾರ್ಥಕ್ಕೆ ಹೋಗ್ಬೇಡಿ, ಭಾವಾರ್ಥಕ್ಕೆ ಹೋಗಿ ಅಷ್ಟೇ. ಸೊ ಈ ಒಂದು ಟಿಕೆಟ್ ನ ಬೆಂಕಿ ಜಮೀರ್ ಅಹಮದ್ ಖಾನೇ ಹಚ್ಚಿದ್ದು ದಾವಣಗೆರೆ ದಕ್ಷಿಣದಲ್ಲಿ. ಹೌದು, ಹಿ ವಾಸ್ ದ ಒನ್. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಕೊಡಿ. ಕಳೆದ ಹಲವಾರು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಕಾಲ ನಂತರ ಈ ಕೊಡಿ ಅಂತ ಕೇಳಿದ್ದು ಮೊದಲಿಗೆ ಯಾರು? ಜಮೀರ್ ಅಹಮದ್ ಖಾನ್. ಸೊ ಕೇಳಿದ ಮೇಲೆ ನಡೆದಂತಹ ಬೆಳವಣಿಗೆಗಳು ಏನು? ಮಲ್ಲಿಕಾರ್ಜುನ್ ಅವರು ತಿರುಗೇಟ್ ಕೊಟ್ಟರು. ಮಲ್ಲಿಕಾರ್ಜುನ್ ಅವರು ತಿರುಗೇಟ್ ಕೊಡ್ಲಿಲ್ಲ, ಬಹಳಷ್ಟು ಫೈಟ್ ನಡೆಯಿತು. ಆದ್ರೆ ಕೊನೆಗೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಯಾವ ಸಮುದಾಯ ಕಾಂಗ್ರೆಸ್ ಪಾರ್ಟಿಯನ್ನ ಇನ್ನಿಲ್ಲದಂತೆ ಸಪೋರ್ಟ್ ಮಾಡಿ ಇವತ್ತು ಅಧಿಕಾರಕ್ಕೆ ತಂದಿದೆ. ನಾಟ್ ಓನ್ಲಿ ಮುಸಲ್ಮಾನ ಸಮುದಾಯ, ಎಲ್ಲ ಸಮುದಾಯಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿವೆ. ಆದರೆ ಕಾಂಗ್ರೆಸ್ ಸಮುದಾಯವನ್ನ ಬಿಟ್ಟು ಮುಸಲ್ಮಾನ ಸಮುದಾಯ ಬೇರೆ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಬಿಕಾಸ್ ಆಫ್ ಅವ್ರದೇ ಆದಂತಹ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗಿರುವಂತಹ ಅಭಿಪ್ರಾಯಗಳಾಗಿರ್ಬೋದು ಅಥವಾ ಅವರ ವಿರುದ್ಧದ ಕೆಲವು ತತ್ವ ಸಿದ್ಧಾಂತಗಳಾಗಿರ್ಬೋದು. ಅದಕ್ಕೆ ಬಹಳಷ್ಟು ರೀಸನ್ಸ್ ಇವೆ. ಸೊ ಈ ಬಾರಿ ಕೊಡಿ ಮುಸಲ್ಮಾನರಿಗೆ ಅಂತ ಜಮೀರ್ ಅಹಮದ್ ಖಾನ್ ಅವರೇ ಬೆಂಕಿ ಹಚ್ಚಿದ್ರು. ಆ ಬೆಂಕಿ ದಗದಗ ಅಂತ ಜ್ವಾಲಾಮುಖಿಯಾಗಿ ಉರಿತಾ ಇದೆ.